ಪಟ್ಟಣ ನಗರ ಈ ಸಂತೆಯ ಸಾವಾಸ ಬೇಡ ಅಂಥೇಳಿ ಕಾಡು ಸೇರಿದಂಥ ತೇಜಸ್ವಿಯನ್ನು ಮತ್ತೆ ಸಂತೆಗೆ ವಾಪಸ್ ಕರ್ಕೊಂಡು ಬರುವಂಥ ಕೆಲಸವನ್ನು ನರೇಂದ್ರ ಮತ್ತು ಶಿವಾರೆಡ್ಡಿ ಸೇರಿ ಮಾಡಿದ್ದಾರೆ. ಬಹುತೇಕ ಅವರೇನಾದರೂ ಇದ್ದಿದ್ದರೆ ಇದಕ್ಕೆ ಖಂಡಿತವಾಗಿ ಅವರ ಸಮ್ಮತಿ ಸಿಗ್ತಾ ಇರಲಿಲ್ಲ. ಬರೀ ತೇಜಸ್ವಿಯರನ್ನ ಸಂತೆಗೆ ಮತ್ತೆ ವಾಪಸ್ ಕರ್ಕೊಂಡು ಬರೋದು ಅಂದರೆ ಯಾವ ಒಂದು ಚಿಂತನೆಯಿಂದ ಯುವಜನಾಂಗ ವಿಮುಖ ಆಗ್ತಾ ಇದೆಯೋ ಆ ಚಿಂತನೆ ಕಡೆಗೆ ಮತ್ತೆ ವಿಶೇಷವಾಗಿ ಬೆಂಗಳೂರು ಮಹಾನಗರದಲ್ಲಿರುವಂತಹ ಮತ್ತು ನಗರ ಪ್ರದೇಶದಲ್ಲಿರುವಂಥ ಯುವಜನರನ್ನು ಕರೆತರಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಅಧ್ಯಯನ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದಾರೆ ಅಂತ ನಾನಾದರೂ ಅಂದ್ಕೊಳ್ತೇನೆ. ಇಲ್ಲಿ ವಿಶೇಷವಾಗಿ ಅಭಿನಂದನೆಗೆ ಅರ್ಹರಾಗುವವರು ಅಂತೇಳಂದರೆ ಚಂದ್ರಶೇಖರ್ ಅವರ ಕುಟುಂಬದವರು, ಸಿ ನರೇಂದ್ರ ಇರ್ಬೋದು, ಮಾತೃಶ್ರೀ ಸರೋಜಮ್ಮನವರು ಇರ್ಬೋದು, ಮತ್ತು ಅವ್ರ ಇಡೀ ಕುಟುಂಬದವರು ಇರ್ಬೋದು. ಬೆಂಗಳೂರಿನ ಕೇಂದ್ರ ಭಾಗದಲ್ಲಿರುವಂಥ ಸುಮಾರು 18 ಎಕರೆ ಪ್ರದೇಶವನ್ನು ಒಂದು ಉದ್ದೇಶಕ್ಕೋಸ್ಕರ ಮೀಸಲಾಗಿಟ್ಟು ಅದನ್ನು ಯಾವುದೇ ರೀತಿಯಲ್ಲೂ ಕೂಡ ಆರ್ಥಿಕವಾಗಿ ಅದರಿಂದ ಆದಾಯವನ್ನು ಪರಿಗಣಿಸದೆ ಒಂದು ಬದ್ಧತೆಯಿಂದ ಕೆಲಸ ಮಾಡುವಂಥ ಕೆಲಸವನ್ನು ನರೇಂದ್ರ ಮತ್ತು ಅವ್ರ ಕುಟುಂಬದವರು ಏನು ಮಾಡ್ತಾ ಇದ್ದಾರೆ, ಅವರಿಗೆ ಮೊದಲನೇದಾಗಿ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಎರಡನೇದಾಗಿ ಶಿವಾರೆಡ್ಡಿ ಪ್ರೊಫೆಸರ್ ಆಗಿ ಪೆನ್ಷನ್ ತಗೊಂಡು ಆರಾಮಾಗಿ ಇರಬೇಕಾದಂಥ ಮನುಷ್ಯ. ಆದರೆ ತೇಜಸ್ವಿ ಬೆನ್ನು ಬಿದ್ದು, ಕುವೆಂಪು ಸಾಹಿತ್ಯದ ಬೆನ್ನು ಬಿದ್ದು ಅದರಲ್ಲಿ ಸಂಶೋಧನೆಗೆ ತೊಡಗಿಕೊಂಡಿದ್ದಷ್ಟೇ ಅಲ್ಲ, ಸಂಸ್ಥೆಗಳನ್ನು ಕಟ್ಟುವಂಥ ಕೆಲಸಕ್ಕೂ ಕೂಡ ಒಂದು ಕೆಲಸ ಅಲ್ಲ, ಇದು ದೊಡ್ಡದಾಗಿರುವಂಥ ಒಂದು ಸಾಹಸ, ಮತ್ತೊಂದು ದೊಡ್ಡದಾಗಿರುವಂಥ ಸವಾಲನ್ನೇ ನರೇಂದ್ರ ಮತ್ತು ಶಿವಾರೆಡ್ಡಿ ಸೇರಿ ಸ್ವೀಕಾರ ಮಾಡಿದ್ದಾರೆ. ಇದು ಅಷ್ಟು ಸುಲಭವಾಗಿ ಸಾಧ್ಯ ಮಾಡುವಂಥ ಕೆಲಸ ಅಲ್ಲ. ಇದು ಸಂಪೂರ್ಣ ಸಮಯವನ್ನು ಬೇಡ್ತದೆ, ಬದ್ಧತೆಯನ್ನು ಬೇಡ್ತದೆ, ಜೊತೆಗೆ ಸಂಪನ್ಮೂಲವನ್ನೂ ಕೂಡ ಬೇಡ್ತದೆ, ಜೊತೆಗೆ ಅನೇಕ ನಿಷ್ಠುರವಾಗಿರುವಂಥ ಟೀಕೆಗಳನ್ನು ಕೇಳಬೇಕಾದಂಥ ಸಂದರ್ಭವೂ ಕೂಡ ಬರ್ತದೆ. ಅದೆಲ್ಲವನ್ನು ಸಹಿಸಿಕೊಂಡು ಮುಂದೆ ಹೋಗುವಂಥ ಶಕ್ತಿ ಅವರಿಗಿದೆ ಅಂತ ನಾನಾದರೂ ಕೂಡ ಭಾವಿಸ್ಕೊಂಡಿದ್ದೇನೆ. ವೈಜ್ಞಾನಿಕವಾಗಿ ವೈಚಾರಿಕವಾಗಿ ತೇಜಸ್ವಿಯವರ ಬಗ್ಗೆ ನಿನ್ನೆ ಮತ್ತು ಇವತ್ತು ಸಾಕಷ್ಟು ಚರ್ಚೆಗಳಾಗಿದೆ. ಅದರ ಜೊತೆಗೆ ತೇಜಸ್ವಿಯವರ ಕಾಳಜಿ, ಕಳಕಳಿ ಪರಿಸರದ ಬಗ್ಗೆನೂ ಕೂಡ ಇತ್ತು. ಹಾಗಾಗಿ ಅವರು ಮಲೆನಾಡಿಗೆ ಬರಲಿಕ್ಕೆ ಮುಖ್ಯವಾಗಿರುವಂಥ ಕಾರಣ. ತೇಜಸ್ವಿ ಇದ್ದಂಥ ಪರಿಸರಕ್ಕೂ ಈ ಅಧ್ಯಯನ ಕೇಂದ್ರ ಇರುವಂಥ ಪರಿಸರಕ್ಕೂ ಒಳಗೆ ಬಂದ ನಂತರ ಸುಮಾರು ಮಟ್ಟಿನ ಹೋಲಿಕೆ ಇದೆ. ಒಳಗೆ ಬರಲ್ಲಿವರೆಗೆ ಭಾಳಷ್ಟು ಶ್ರಮಪಟ್ಟು ಈ ಜಾಗವನ್ನು ತಲುಪಬೇಕಾದಂಥ ಸಂದರ್ಭವೂ ಕೂಡ ಇದೆ. ಇವತ್ತು ನಿನ್ನೆ ಸಾಕಷ್ಟು ವಿಚಾರಗೋಷ್ಠಿಗಳನ್ನು ಮಾಡಿದರೆ ಅದರಲ್ಲಿ ಒಂದು ಪರಿಸರ ಮತ್ತು ನಗರ ಅಭಿವೃದ್ಧಿ ಅನ್ನೋ ವಿಚಾರದಲ್ಲಿ ಇವತ್ತು ಮಾತಾಡಿದ್ದಾರೆ. ಅಕ್ಷಯ್ ಕುಮಾರ್ ಚಕ್ರವರ್ತಿ ಮತ್ತು ಅವಿನಾಶ್ ಅವರು ಮಾತಾಡಿದ್ದಾರೆ. ಈ ವಿಚಾರವಾಗಿ ಇತ್ತೀಚೆಗೊಂದು ಘಟನೆ ನಡೀತು. ಬೆಂಗಳೂರಿನಲ್ಲಿ ಒಂದು ಹೊಸ ಬಡಾವಣೆಯನ್ನು ಮಾಡ್ತಾ ಇದ್ದಾರೆ, ಕೆಂಪೇಗೌಡರ ಹೆಸರಲ್ಲಿ ಮಾಡ್ತಾ ಇದ್ದಾರೆ. ಸುಮಾರು 4300 ಎಕರೆ ವಿಸ್ತಾರ ಇರುವಂಥ ದೊಡ್ಡದಾಗಿರುವಂಥ ಬಡಾವಣೆ. ಆ ಬಡಾವಣೆಯನ್ನು ನಿರ್ಮಾಣ ಮಾಡ್ತಾ ಇರುವಂಥ ಅನೇಕ ಜನ ಇಂಜಿನಿಯರ್ಗಳು ಮೊನ್ನೆ ಕಳೆದ ವಾರ ನಮ್ಮ ಚಿತ್ರಕಲಾ ಪರಿಷತ್ತಿಗೆ ಬಂದಿದ್ದರು. ಅವ್ರಿಗೆ ಬೇಕಾಗಿದ್ದು ಅಷ್ಟೊಂದು ದೊಡ್ಡ ಬಡಾವಣೆ ಮಾಡ್ತಾಯಿದ್ವಿ, ಸಾವಿರಾರು ಕೋಟಿ ರೂಪಾಯಿಯಲ್ಲಿ ಖರ್ಚು ಮಾಡ್ತಾಯಿದ್ದೀವಿ, ಕೆಲವು ಕೋಟಿಗಳನ್ನಾದರೂ ಕೂಡ ಖರ್ಚು ಮಾಡಿ ಕೆಂಪೇಗೌಡರದ್ದು ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ಪ್ರತಿಮೆಯನ್ನು ನಿಲ್ಲಿಸಬೇಕು ಅಂತ ಅವರ ಆಸೆ. ಅದಕ್ಕೆ ನಾನು ಅವ್ರಿಗೆ ಹೇಳಿದೆ, ನೋಡಿ ಯೋಚನೆ ಮಾಡಿ, ಬೇಕೇ ಬೇಕಾ ಅಂತೇಳಿ. ಇಲ್ಲ, ಬೇಕೇ ಬೇಕು ಸರ್, ತೀರ್ಮಾನ ಆಗೋಗಿದೆ, ನಮ್ಮ ಕಾಲದಲ್ಲೇ ಆಗಬೇಕು ಅಂದರೆ ಟ್ರಾನ್ಸ್ಫರ್ ಆಗೋಕ್ಕಿಂತ ಮುಂಚೆ ಆಗೋಗ್ಬೇಕು ಅನ್ನೋದು. ಆಯಿತು, ಅದೇನಿಲ್ಲ, ಬೇಕಾದಷ್ಟು ಜನ ಕಲಾವಿದರಿದ್ದಾರೆ, ಪ್ರತಿಮೆ ಮಾಡಿಕೊಡ್ತಾರೆ, ಇಂಜಿನಿಯರ್ಗಳಿದ್ದಾರೆ, ಅದನ್ನು ನಿಲ್ಲಿಸ್ತಾರೆ, ಏನೋ ಒಂದು ಆಗ್ತದೆ. ಆಗ ನಾನು ಕೇಳಿದೆ ಅವರಿಗೆ, ನಿಮ್ಮ ಬಡಾವಣೆ ಒಟ್ಟು ವಿಸ್ತೀರ್ಣ ಎಷ್ಟು? 4300 ಎಕರೆ. ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ಇಟ್ಟಿದ್ದೀರಿ? ಇಲ್ಲ, 29,000 ಸೈಟ್ಗಳನ್ನ ಮಾಡಿದ್ದೀವಿ ಸರ್, 29,000 ಕುಟುಂಬಗಳಲ್ಲಿ ಆಗ್ತದೆ. ಬೇರೆ ಕೆಲಸಕ್ಕೆ ಎಷ್ಟು ಜಾಗ ಇಟ್ಟಿದ್ದೀವಿ? 300 ಚಿಲ್ಲರೆ ಎಕರೆ ಸಿ ಎ ಸೈಟ್ಗಳನ್ನ ಮಾಡಲಿಕ್ಕೋಸ್ಕರ ಬಿಟ್ಟಿದ್ದೀವಿ ಸರ್. 300 ಚಿಲ್ಲರೆ ಎಕರೆ ಸಿ ಎ ಸೈಟ್ಗಳಿದ್ದಾವೆ. ಸಿ ಎ ಸೈಟ್ಗಳು ಅಂದ್ರೆ ಗೊತ್ತು ನಿಮಗೆ, ಅದು ಒಂದಲ್ಲ ಒಂದು ಸಂದರ್ಭದಲ್ಲಿ ಪ್ರಭಾವಿಗಳ ಪಾಲಾಗಲಿಕ್ಕೆ ಬೇಕಾಗಿರ್ತಕ್ಕಂಥ ಪರೋಕ್ಷವಾಗಿ ಅಲಾಟ್ಮೆಂಟ್ ಮಾಡಲಿಕ್ಕೆ ಮುಂಚೆನೇ ರಿಸರ್ವ್ ಮಾಡಿರ್ತಕ್ಕಂಥದಕ್ಕೆ ಸಿ ಎ ಸೈಟ್, ಸಿವಿಕ್ ಕಮ್ಯುನಿಟೀಸ್ ಸೈಟ್ ಅಂತ ಹೆಸರಿಟ್ಟು ಆ ಥರ ಉಳಿಸ್ಕೊಂಡಿರ್ತಾರೆ ಬುದ್ಧಿವಂತರಾಗಿರ್ತಕ್ಕಂಥ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು. ಅದಕ್ಕೆ ನಾನು ಅವ್ರಿಗೆ ಕೇಳಿದೆ, ಈ 4000 ಚಿಲ್ಲರೆ ಎಕರೆನಲ್ಲಿ ಎಲ್ಲಾದರೂ ಕೂಡ ಒಂದು ಸ್ವಲ್ಪನಾದರೂ ಅರಣ್ಯಕ್ಕೆ ಅಂತ ಏನಾದರೂ ಜಾಗ ಬಿಟ್ಟಿದ್ದೀರಾ? ಇಲ್ಲ ಸರ್, ಸಿ ಎ ಸೈಟ್ ಬಿಟ್ಬಿಟ್ಟಿದ್ದೀವಲ್ಲ, ಪಾರ್ಕ್ಗಳಿಗೆ ಬಿಟ್ಟಿದ್ದೀವಿ, ಇದೆಲ್ಲ ಬಿಟ್ಟಿದ್ದೀವಿ ಅಂತ. ನಾನು ಹೇಳಿದೆ, 4300 ಎಕರೆ ಅಂತೇಳಿ ಅಂದರೆ ನಾವು ಕುವೆಂಪು ಅವರ ಹೆಸರಿನಲ್ಲಿ ಕುಪ್ಪಳಿನಲ್ಲಿರುವಂಥ ಒಂದು ಅರಣ್ಯ ಇದೆ ಹಂಪನವರಿಗೆ. ಅದು ಜೆ.ಎಚ್. ಪಟೇಲರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅವರೊಟ್ಟಿಗೆ ಹತ್ತಿರದಿಂದ ಕೆಲಸ ಮಾಡುವಂಥ ಅವಕಾಶ ಸರ್ಕಾರದಲ್ಲಿ ಮತ್ತು ಪಕ್ಷದಲ್ಲಿ ನನಗೆ ಸಿಕ್ಕಿತ್ತು. ಆಗ
ತೇಜಸ್ವಿಯವರು ನನಗೊಂದು ಮಾತು ಹೇಳಿದರು, ನೋಡಪ್ಪ ಒಂದೊಂದು ಅರಣ್ಯ ಇದೆ ಕುಪ್ಪಳಿದು ಫಾರೆಸ್ಟ್, ರಿಸರ್ವ್ ಫಾರೆಸ್ಟು, ಅದನ್ನೇನಾದರೂ ಮಾಡಿ ಒಂದು ಬಯೋ ರಿಸರ್ವ್ ಮಾಡಿಬಿಟ್ರೆ ಭಾಳ ಒಳ್ಳೆ ಕೆಲಸ ಆಗ್ತದೆ. ಸಾಧ್ಯವಾದರೆ ಕುವೆಂಪು ಹೆಸರಿಡಿ, ಇಲ್ಲ ಅಂದರೆ ಅದನ್ನೊಂದು ಬಯೋ ರಿಸರ್ವ್ ಮಾಡಬೇಕು. ಅದರ ಮಧ್ಯೆ ನೂರಾರು ಹಳ್ಳಿಗಳು ದಿನ ಓಡಾಡೋರು ಇವರೆಲ್ಲ ಇದ್ದರು. ಆದರೆ ಪಟೇಲರಿಗೆ ಕುವೆಂಪು ಮತ್ತು ತೇಜಸ್ವಿ ಅಂದರೆ ಭಾಳಷ್ಟು ಜನರಿಗೆ ಅದೊಂದು ಆ ಹೆಸರುಗಳೇ ಒಂದು ದೌರ್ಬಲ್ಯ. ನಮಗೂ ಕೂಡ ಅಷ್ಟೇ. ತೇಜಸ್ವಿ ಏನಾರು ಹೇಳಿದರು ಅಂದರೆ ಕುವೆಂಪು ಹೆಸರಲ್ಲಿ ಏನಾರು ಆಗಬೇಕು ಅಂದರೆ ಇಲ್ಲ ಅನ್ನೋಕ್ಕೆ ಮನಸ್ಸೇ ಬರೋದು. ಆಯಿತು ಅಂತೇಳಿ ಅದನ್ನು ಬಯೋ ರಿಸರ್ವ್ ಮಾಡಿ ಸುಮಾರು 3,500 ಎಕರೆಯಷ್ಟು ಅದು ಇವತ್ತು ಕುವೆಂಪು ಜೈವಿಕ ಅರಣ್ಯ ಆಗಿ ಬಯೋ ರಿಸರ್ವ್ ಆಗಿ ಅದನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಅದನ್ನೊಂದು ಉದಾಹರಣೆ ನಾನು ಅವ್ರಿಗೆ ಕೊಟ್ಟು ಇಂಜಿನಿಯರ್ಗಳಿಗೆ, ಕನಿಷ್ಠ ಒಂದೇ ಒಂದು ದೊಡ್ಡ ಪ್ರದೇಶದ ಅರಣ್ಯ ಒಂದು 100 ಎಕರೆ 200 ಎಕರೆ ಮಾಡೋಕ್ಕೆ ಸಾಧ್ಯ ಆಗದೆ ಹೋದರೂ ಕೂಡ ಜಪಾನ್ನಲ್ಲಿದ್ದಾವಲ್ಲ ಸಣ್ಣ ಸಣ್ಣ ಅರಣ್ಯ ಮಾಡೋ ಮಿಯಾವಾಕಿ ಅಂತಲೇನೋ ಕಾವಿ ಅಂತಲೇನೋ ಒಂದು ಕರೀತಾರೆ ಅದಕ್ಕೆ, ಅಂಥದ್ದಾದರೂ ಅಲ್ಲಲ್ಲಿ 100 ಎಕರೆಗೆ ಒಂದೊಂದು ಎಕರೆ 2 ಎಕರೆನಾದರೂ ಅರಣ್ಯಗಳನ್ನ ಮಾಡ್ಬೋದಾಗಿತ್ತಲ್ಲ ಅಂತ ಹೇಳಿದ್ರೆ ಇಲ್ಲ ಅಂತೇಳಿ. ಇದನ್ನು ಪ್ರಸ್ತಾಪ ಮಾಡ್ತಾ ಇರುವಂಥ ಉದ್ದೇಶ ಅಂತೇಳಂದರೆ ನಿನ್ನೆ ಮತ್ತು ಇವತ್ತು ಕಾರ್ಯಕ್ರಮ ತುಂಬ ಚೆನ್ನಾಗೇ ಆಗಿದೆ ಅಂತ ಎಲ್ಲರೂ ಹೇಳಿದ್ದಾರೆ. ಹಾಗೇ ಇರ್ತದೆ. ಅದಕ್ಕೆ ಯಾರು ಸೂತ್ರಧಾರರಾಗಿರ್ತಾರೋ ಅವರು ಅದನ್ನು ಅಷ್ಟೇ ಚೆನ್ನಾಗಿ ಮಾಡಿರ್ತಾರೆ. ಆದರೆ ಇಲ್ಲಿ ಮುಂದೇನು ಅಂತಕ್ಕಂಥದ್ದು ಪ್ರಶ್ನೆ. ಏನು ನಡಿಬೇಕು ಇಲ್ಲಿ ದೈನಂದಿನ ಚಟುವಟಿಕೆಗಳು ಮತ್ತು ಆಗಾಗ ನಡೆಯುವಂಥ ಚಟುವಟಿಕೆಗಳು, ಮೈಸೂರು ವಿಶ್ವವಿದ್ಯಾಲಯದ ಒಟ್ಟಿಗೆ ಒಡಂಬಡಿಕೆಯನ್ನು ಮಾಡ್ಕೊಳ್ತಾರೆ ಅಂತಕ್ಕಂಥದ್ದು ಕೇಳಿದರೆ, ನನ್ನ ದೃಷ್ಟಿನಲ್ಲಿ ತೇಜಸ್ವಿಯವರು ಈ ಪರಿಸರ ಮತ್ತು ನಗರಾಭಿವೃದ್ಧಿ ಅನ್ನೋಂಥ ಒಂದು ಸಬ್ಜೆಕ್ಟನ್ನು ಏನು ಚರ್ಚೆ ಮಾಡಿದ್ದೀರಿ ಇವತ್ತು ನೀವು, ಇದನ್ನೇ ಮುಖ್ಯವಾಗಿ ತೆಗೆದುಕೊಂಡು ಬೆಂಗಳೂರು ಮಹಾನಗರವೂ ಸೇರಿದಾಗೆ ಮೈಸೂರು ಚೆನ್ನಾಗಿತ್ತು, ತಪ್ಪು ತಿಳ್ಕೊಂಡು ಚೆನ್ನಾಗಿತ್ತು. ಆದರೆ ರಾಜಕಾರಣಿಗಳ ಮತ್ತು ಅಧಿಕಾರಿಗಳ ಕೃಪೆಯಿಂದ ಅದು ಬೆಂಗಳೂರಿನ ಹಾಗೆ ಬೇಗ ಅಷ್ಟೇ ಅದೇ ಥರ ಆಗ್ತಾಯಿದೆ ಈಗ. ಹಾಗಾಗಿ ಅದಕ್ಕೇನು ಹೆಚ್ಚು ಸಮಯ ತೆಗೆದುಕೊಳ್ಳೋದು. ಬೆಂಗಳೂರು ಕರ್ನಾಟಕದ ಯಾವ ಮಹಾನಗರ ತೆಗೆದುಕೊಂಡ್ರು ಅದೇ ಪರಿಸ್ಥಿತಿ ಇದೆ. ಪರಿಸರವನ್ನು ಉಳಿಸುವಂಥ ಪರಿಸರದ ಅವಶ್ಯಕತೆಯನ್ನು ಜನರಿಗೆ ಮನದಟ್ಟು ಮಾಡಿಕೊಡ್ತಕ್ಕಂಥ ಕೆಲಸ ಬರೀ ಪಶ್ಚಿಮ ಘಟ್ಟದಲ್ಲಿರುವಂಥ ನಮ್ಮಂತರ ಜವಾಬ್ದಾರಿ ಮತ್ತು ಕರ್ತವ್ಯ ಅಲ್ಲ, ಅಥವಾ ಹಳ್ಳಿಗಾಡಿನಲ್ಲಿರುವಂಥ ರೈತಾಪಿ ಜನರ ಕರ್ತವ್ಯ ಅಷ್ಟೇ ಅಲ್ಲ, ಅದು ನಗರ ಪ್ರದೇಶದಲ್ಲಿರುವಂಥ ಜವಾಬ್ದಾರಿ ಮತ್ತು ಕರ್ತವ್ಯವೂ ಕೂಡ ಹೌದು ಅನ್ನೋದನ್ನು ಒಂದು ತೋರ್ಪಡಿಸಲಿಕ್ಕೆ ಅಗತ್ಯವಾಗಿರುವಂಥ ಸಂಶೋಧನೆ ಒಂದು ಕೇಂದ್ರ ಇದಾಗಿ ಮುಂದೆ ಬರುವಂಥ ದಿನಗಳಲ್ಲಿ ಪೂರ್ಣಚಂದ್ರ ಕನ್ನಡ ಸಾಂಸ್ಕೃತಿಕ ಅಧ್ಯಯನ ಕೇಂದ್ರ ಏನಿದೆ ಇದೊಂದು ಸಂಶೋಧನಾ ಕೇಂದ್ರವಾಗಿಯೂ ಕೂಡ ಬೆಳಿಬೇಕು ಅನ್ನೋದು ನನ್ನ ಒಂದು ನಿರೀಕ್ಷೆ ಮತ್ತು ಅಪೇಕ್ಷೆ ಕೂಡ. ಹಾಗೆ ಅದರಲ್ಲಿ ಪರಿಸರದ ಬಗ್ಗೆನೇ ಒಂದು ವಿಶೇಷವಾಗಿರ್ತಕ್ಕಂಥ ಅಧ್ಯಯನ ನಡೆಸಿ ಬೆಂಗಳೂರಿನ ಪರಿಸರ ಹೇಗಿತ್ತು, ಕೆಂಪೇಗೌಡರ ಕಾಲದಲ್ಲಿ ಹೇಗಿತ್ತು, ಬರೀ ಕೆಂಪೇಗೌಡರ ಪ್ರತಿಮೆಯನ್ನು ನಿಲ್ಲಿಸಿ ಹಾರ ಹಾಕಿ ಅವ್ರ ಕೈಗೆ ಒಂದು ಕತ್ತಿ ಕೊಟ್ಟರೆ ಪ್ರಯೋಜನ ಆಗೋದಿಲ್ಲ. ಕೆಂಪೇಗೌಡರು ಕತ್ತಿ ಹಿಡಿದು ಪ್ರಸಿದ್ಧ ಆಗಿದ್ದಕ್ಕಿಂತ ಹೆಚ್ಚಾಗಿ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಪ್ಲ್ಯಾನ್ಡ್ ಸಿಟಿಯನ್ನು ಕಟ್ಟುವಂಥದ್ರಲ್ಲಿ, ಕೆರೆಗಳನ್ನು ನಿರ್ಮಾಣ ಮಾಡುವಂಥದ್ರಲ್ಲಿ, ಪರಿಸರ ಉಳಿಸೋದ್ರಲ್ಲಿ ಕೆಂಪೇಗೌಡರು ಹೆಸರು ಮಾಡಿದರೆ ಹೊರತು ಯುದ್ಧ ಮಾಡೋಕ್ಕೋಸ್ಕರ ಕತ್ತಿ ಹಿಡಿದು ಕೆಂಪೇಗೌಡರು ಯಾವತ್ತೂ ಪ್ರಸಿದ್ಧರಾಗಿರಲಿಲ್ಲ. ಅದನ್ನು ಅರ್ಥ ಮಾಡಿಕೊಂಡು ಈ ಒಂದು ಕೊರತೆ ಏನಿದೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನವ್ರು ಒಂದು ಏನೋ ವಿಷಯದ ಬಗ್ಗೆ ರಿಸರ್ಚ್ ಮಾಡ್ತಾರೆ, ರಾಮನ್ ಇನ್ಸ್ಟಿಟ್ಯೂಟ್ನವ್ರು ಒಂದು ಮಾಡ್ತಾರೆ, ಆಮೇಲೆ ನಮ್ಮ CNR ರಾವ್ ನೇತೃತ್ವದಲ್ಲಿರ್ತಕ್ಕಂಥ ಜವಾಹರ್ಲಾಲ್ ನೆಹರು ಇನ್ಸ್ಟಿಟ್ಯೂಟ್ನವರು ಅವರು, ಇಂಥ ಬೇಕಾದಷ್ಟು ಸಂಶೋಧನಾ ಕೇಂದ್ರಗಳು ಬೆಂಗಳೂರಿನಲ್ಲಿದ್ದಾವೆ. ಸರ್ಕಾರಿ ಪ್ರಾಯೋಜಿತವಾಗಿರ್ತಕ್ಕಂಥ ಕೆಲವು ಬೆಂಗಳೂರಿನಲ್ಲೂ ಇದ್ದಾವೆ, ಇಲ್ಲ ಅಂತಿಲ್ಲ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಗೌರ್ಮೆಂಟ್ ಆಫ್ ಇಂಡಿಯಾದವರು. ಆದರೆ ಖಾಸಗಿ ಕ್ಷೇತ್ರದಲ್ಲಿ ಇಂಥ ಒಂದು ಅಧ್ಯಯನ ಸಂಶೋಧನಾ ಕೇಂದ್ರದ ಕೊರತೆ ಇದೆ. ಅದನ್ನು ಈ ತೇಜಸ್ವಿ ಹೆಸರಿನಲ್ಲಿರುವಂಥ ಸಾಂಸ್ಕೃತಿಕ ಅಧ್ಯಯನ ಕೇಂದ್ರ ಕನ್ನಡದ ಸಂಶೋಧನೆಯನ್ನು ಮಾಡ್ತಾ, ಪರಿಸರದ ಬಗ್ಗೆ ಸಂಶೋಧನೆ ಮಾಡ್ತಾ ಬೆಂಗಳೂರಿನವರಿಗೆ ಒಂದು ಎಚ್ಚರಿಕೆ ಗಂಟೆಯನ್ನು ಕೊಟ್ಟು, ಇನ್ನು ಕೆಲವೇ ವರ್ಷಗಳಲ್ಲಿ ಕೊಳಗೇರಿ ಆಗ್ತಕ್ಕಂಥದ್ದನ್ನ ಬೆಂಗಳೂರು ಪಾರಾಗಬೇಕು ಅಂತೇಳಿ ಅಂದರೆ ಇದು ಆಗಲೇಬೇಕಾದಂಥ ಕೆಲಸ. ಇದುವರೆಗೆ ಆಗಿರುವಂಥ ಬಡಾವಣೆ, ಇನ್ನು ಮುಂದಾಗ್ತಕ್ಕಂಥ ಬಡಾವಣೆ ಮತ್ತು ಅನೇಕ ದೊಡ್ಡ ದೊಡ್ಡ ಕೈಗಾರಿಕೆಗಳು ತೆಗೆದುಕೊಂಡಿರ್ತಕ್ಕಂಥ 100 ಎಕರೆ ಜಾಗ, ಇಲ್ಲಿ ಕನಿಷ್ಠ 10% ಆದರೂ ಕೂಡ ಅರಣ್ಯ ಇರಲೇಬೇಕು ಅನ್ನುವಂಥ ಒಂದು ವಾತಾವರಣವನ್ನು ಬೆಂಗಳೂರಲ್ಲಿ ನಿರ್ಮಾಣ ಮಾಡುವಂಥ ಒಂದು ಕೆಲಸ ಈ ಸಂಸ್ಥೆಯ ಮುಖಾಂತರ ಪ್ರಾರಂಭ ಆಗಲಿ ಅನ್ನೋ ಒಂದು ಆಶಯವನ್ನು ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ತೇಜಸ್ವಿಯವರ ಫೋಟೋ ಗ್ಯಾಲರಿಯನ್ನು ಉದ್ಘಾಟನೆ ಮಾಡಲಿಕ್ಕೆ ಬೆಳಗ್ಗೆ ನಾನು ಬರಬೇಕಾಗಿತ್ತು. ಆದರೆ ಪೂರ್ವ ನಿಯೋಜಿತ ಕಾರ್ಯಕ್ರಮ ಇದ್ದಿದ್ದರಿಂದ ಆ ಕೆಲಸವನ್ನು ನಾಡೋಜ ಹಂಪನರವರು ಮತ್ತು ಮೈಸೂರಿನಷ್ಟು ವಿಶ್ವವಿದ್ಯಾಲಯದ ಉಪಕುಲಪತಿಗಳು ಮಾಡಿ, ಆ ಕಾರಣಕ್ಕೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲೇಬೇಕು ಅನ್ನೋ ಕಾರಣಕ್ಕೋಸ್ಕರ ಸಂಜೆ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೇನೆ. ಇದು ಆರಂಭದ ಹೆಜ್ಜೆಯನ್ನು ಈಗೇನು ಇಟ್ಟಿದ್ದಾರೆ, ಮುಂದಿನ ದಿನಗಳಲ್ಲೂ ಕೂಡ ಇದರ ಬಗ್ಗೆ ನಡೆಯುವಂಥ ಕಾರ್ಯಕ್ರಮದಲ್ಲಿ ನಾವು ನಮ್ಮನ್ನು ತೊಡಗಿಸ್ಕೊಳ್ತೇವೆ ಅನ್ನೋ ಮಾತನ್ನು ಹೇಳೋದ್ರ ಜೊತೆಗೆ, ಮೂಡಿಗೆರೆ ಕೊಟ್ಟಿಗೆಹಾರದಲ್ಲೂ ಕೂಡ ಒಂದು ಪ್ರತಿಷ್ಠಾನವನ್ನು ಸರ್ಕಾರದವರು ನಡೆಸ್ತಾ ಇದ್ದಾರೆ. ಅದು ಪ್ರಾರಂಭ ಆಗ್ತಕ್ಕಂಥ ಆಗಿ ಚಟುವಟಿಕೆ ಪ್ರಾರಂಭ ಮಾಡಿದೆ. ಆ ಸಂಶೋಧನಕ್ಕೆ ಅದನ್ನೂ ಕೂಡ ನಾವು ತೇಜಸ್ವಿಗೆ ಸ್ಮಾರಕ ಕಟ್ಟುವಾಗಿಲ್ಲ ಅನ್ನೋದು ಅರಿವಿದ್ದೇ
ನಾವು ಅದನ್ನು ಒಂದು ಸಂಶೋಧನಾ ಕೇಂದ್ರವಾಗಿ ಮಾಡಬೇಕು ಅಂತ ತೀರ್ಮಾನವನ್ನು ಮಾಡಿದ್ದೇವೆ ಸರ್. ಅದು ಪರಿಸರದ ಬಗ್ಗೆ, ಪಶ್ಚಿಮ ಘಟ್ಟಗಳ ಬಗ್ಗೆ ಮತ್ತು ಅಲ್ಲಿರುವಂಥ ಆರ್ಕಿಡ್ಗಳ ಬಗ್ಗೆ, ಸಸ್ಯ ಸಂಕುಲಗಳ ಬಗ್ಗೆ ಒಂದು ಅಧ್ಯಯನ ಕೇಂದ್ರವಾಗಿ ಯಾರ್ಯಾರು ಸಂಶೋಧನೆ ಮಾಡ್ತಾರೋ ವಿದ್ಯಾರ್ಥಿಗಳು ಅಲ್ಲಿ ಬಂದು ಕೆಲವು ತಿಂಗಳುಗಳ ಕಾಲ ಉಳ್ಕೊಂಡು ಆ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಸಂಶೋಧನೆ ಮಾಡಲಿಕ್ಕೆ ಅನುಕೂಲ ಆಗುವಂಥ ರೀತಿಯಲ್ಲಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಆ ಕೊಟ್ಟಿಗೆಹಾರವನ್ನು ಆಯ್ಕೆ ಮಾಡಿಕೊಂಡಿದ್ವಿ. ಚಿಕ್ಕಮಗಳೂರು ಮತ್ತು ದಕ್ಷಿಣ ಕನ್ನಡದ ಕೊನೆಯ ಭಾಗದಲ್ಲಿರುವಂಥದ್ದು ಅಲ್ಲಿ ಆಯ್ಕೆ ಮಾಡಲಿಕ್ಕೆ ಕಾರಣ ಅಂದರೆ ಅದರ ಪಕ್ಕದಲ್ಲೇ 15,000 ಎಕರೆ ಬಾಳೂರು ರಿಸರ್ವ್ ಫಾರೆಸ್ಟ್ ಅಂತಕ್ಕಂಥ ದೊಡ್ಡ ಅರಣ್ಯ ಇದೆ. ಆ ಅರಣ್ಯದೊಳಗೆ ಎಲ್ಲಿ ಹೋಗಿ ಎಲ್ಲಿ ಹೊರಗೆ ಬರಬೇಕು ಅನ್ನೋದು ತೇಜಸ್ವಿಗೆ ಮಾತ್ರ ಗೊತ್ತಿತ್ತೆ ಹೊರತು ಭಾಳಷ್ಟು ಜನರಿಗೆ ಗೊತ್ತಿರಲಿಲ್ಲ. ಅಷ್ಟು ದಟ್ಟವಾಗಿರುವಂಥ ಅರಣ್ಯ ಇವತ್ತೂ ಕೂಡ ಇದೆ. ಹಾಗೆ ಅದ್ರ ಪಕ್ಕದಲ್ಲೇ ಅದನ್ನು ಮಾಡೋ ಉದ್ದೇಶ ಸಂಶೋಧನೆ ಮಾಡೋರಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಕನಿಷ್ಠ ನಾವು ಮುಂದಿನ ಪೀಳಿಗೆಯವರು ಮಾಡಬಹುದಾದಂಥ ಒಂದು ಜವಾಬ್ದಾರಿ ಕೆಲಸ ಅಂತೇಳಂದರೆ ಪರಿಸರವನ್ನು ಸಂರಕ್ಷಿಸುವ, ಅದರ ಬಗ್ಗೆ ಕಾಳಜಿ ತಿಳುವಳಿಕೆ ಉಂಟು ಮಾಡುವಂಥ ಮತ್ತು ಅದನ್ನು ಉಳಿಸುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿ ಒಂದು ಹೆಜ್ಜೆಯನ್ನಾರು ಇಟ್ಟರೆ ತೇಜಸ್ವಿ ಹೆಸರಿನಲ್ಲಿ ಪ್ರಾರಂಭ ಮಾಡ್ತಕ್ಕಂಥ ಇಂಥ ಸಂಸ್ಥೆಗಳಿಗೆ ಸಾರ್ಥಕತೆ ಬರುತ್ತೆ ಅನ್ನೋ ಮಾತನ್ನು ಹೇಳಿ ಅವಕಾಶಕ್ಕಾಗಿ ವಂದಿಸಿ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.